ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ. ಮಕ್ಕಳು ತುಂಬಾ ದಿವಸದಿಂದ ಮನೇಲಿ ಇದ್ರು, ಆಚೆ ಇಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ, ತುಂಬಾ ಬಿಸಿಲು ಅನ್ನೋ ಕಾರಣಕ್ಕೋಸ್ಕರ ಆಚೆ ಒಂದ್ಸರಿ ಆಚೆ ಸುತ್ತೋರ್ಸ್ಕೊಂಡ್ಬಿಟ್ಟು ಸ್ವಲ್ಪ ಇಸ್ಕಾನ್ ಟೆಂಪಲ್ ನ ತೋರಿಸ್ಕೊಂಡು ಹಾಗೆ ಓರಿಯನ್ ಮಾಲ್ಗೆಲ್ಲ ಹೋಗೋದಿತ್ತು, ಹಾಗೆ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಮನೆಯಿಂದ ರೆಡಿಯಾಗಿ ಹೋಗಿ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ರೋ ಕಾಯ್ತಾ ಇದ್ವಿ. ಮೆಟ್ರೋ ಬರೋದು ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಒಂದೆರಡು ಫೋಟೋಗಳನ್ನ ತಗೊಂಡ್ವಿ. ಅಷ್ಟೊತ್ತಿಗೆ ಮೆಟ್ರೋನು ಬಂತು. ಮೆಟ್ರೋ ಹತ್ಬಿಟ್ಟು ನಾವು ಸೀದಾ ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿ ತುಂಬಾನೇ ವರ್ಷಗಳೇ ಆಗ್ಬಿಟ್ಟಿತ್ತು. ಬೆಂಗಳೂರಲ್ಲೇ ಇದ್ರೂನು ಸಹ ತುಂಬಾನೇ ವರ್ಷಗಳಾದ್ಮೇಲೆ ಮತ್ತೆ ಹೋಗ್ತಾ ಇದ್ದೀನಿ ನಾನು. ಆ ಜಾನುನು ಸಹ ಒಂದ್ ಟೈಮ್ ನೋಡಿರ್ಲಿಲ್ಲ. ಹಾಗೆ ಅವಳಿಗೆ ತೋರಿಸ್ಬಿಟ್ಟು ಅಲ್ಲಿರೋದೆಲ್ಲ ಸ್ವಲ್ಪ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ತೋರಿಸ್ಬಿಟ್ಟು ಅವಳದೊಂದು ಒಂದೆರಡು ಫೋಟೋಗಳನ್ನು ತಗೊಂತು ನಾವು. ಮುಂದೆ ಹೋದ್ವಿ. ತುಂಬಾನೇ ಬಿಸಿಲು ಇರೋ ಕಾರಣ ಇಲ್ಲೆಲ್ಲ ಕಲ್ಲಿನ ಮೆಟ್ಟಿದೆ ಅಲ್ವಾ, ಹಾಗಾಗಿ ಅದ್ರ ಮೇಲೆಲ್ಲ ನೋಡಿ ಈ ತರ ತೆಂಗಿನ ನಾರಿನ ಮ್ಯಾಟ್ ಗಳನ್ನ ಹಾಕಿದ್ರು. ಆ ಮ್ಯಾಟ್ ಹಾಕಿರೋದಕ್ಕೆ ನಡೆಯೋದಕ್ಕೆ ಸ್ವಲ್ಪ ಅನುಕೂಲ ಆಯ್ತು. ಇಲ್ಲಾಂದ್ರೆ ಆ ಕಲ್ಲಿಂದಲ್ವಾ ಮೆಟ್ಲುಗಳದು, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಿಸಿಲಿಗೆ ಕಾದಿರುತ್ತಲ್ವಾ, ನಡೆಯೋದು ತುಂಬಾನೇ ಕಷ್ಟ ಆಗ್ತಿತ್ತು. ಅದಾದ್ಮೇಲೆ ಈ ರೀತಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಒಂದು ಮಂತ್ರದ ಸ್ಲಿಪ್ ನ ಕೊಡ್ತಾರೆ ಇಲ್ಲಿ. ಅದನ್ನ ಹೇಳ್ತಾ ಹೇಳ್ತಾ 108ನೇ ಮೆಟ್ಲಿಂದ ನಾವು 1ನೇ ಮೆಟ್ಲ ತನಕ ಒಂದೊಂದು ಮೆಟ್ಲಿಗೂ ಅದನ್ನ ಒಂದೊಂದು ಸಲ ಹೇಳ್ತಾ ಹೇಳ್ತಾ ಮುಂದೆ ಹೋಗುವಂಥದ್ದು. ಇದನ್ನ ಜಾನು ಹಾಗೆ ಒಂದೊಂದು ಮೆಟ್ಟನ್ನ ಸ್ಕಿಪ್ ಮಾಡಿ ಮಾಡಿ ಮುಂದೆ ಹೋಗ್ತಾನೆ ಇತ್ತು. ಹಾಗೆ ನಾವು ನೋಡ್ತಾನೆ ಅವಳಿಗೆ ಎರಡೆರಡು ಸರಿ ಹೇಳಿದ್ದೆ, ಯಾರು ಮಕ್ಳಲ್ವಾ ಗೊತ್ತಾಗೋದಿಲ್ಲ, ಸ್ಕಿಪ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇದ್ಲು. ಇದೇ ರೀತಿ ನಾವು ಎಲ್ಲಾ ಮೆಟ್ಲುಗಳನ್ನ ಹೇಳ್ತಾ ಮುಂದೆ ಹೋದ್ವಿ. ಇದನ್ನೆಲ್ಲ ದಾಟಿ ಮುಂದೆ ಬಂದಾಗ ನಮ್ಗೆ ಅಲ್ಲಿ ಇದನ್ನೆಲ್ಲ ದಾಟಿ ಮೆಟ್ಲು ಹತ್ತಿ ಮೇಲೆ ಬಂದ್ರೆ ಅಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಸಿಗುತ್ತೆ. ಅಲ್ಲೂ ಸಹ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬಾ ದೇವಸ್ಥಾನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ರೆಡಿ ಮಾಡಿದ್ರು. ಅಲ್ಲೂ ಸ್ವಲ್ಪ ಜನ ಇದ್ರು ಜಾಸ್ತಿ. ಅದು ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ಹೀಗೆ ಮುಂದೆ ಬಂದ್ವಿ. ಮುಂದೆ ಬಂದ್ಬಿಟ್ಟು ಹಾಗೆ ಮೇಲ್ ಬಂದರೆ ರಾಧಾಕೃಷ್ಣ ಮಂದಿರ ಇದೆ. ಅಲ್ಲೂ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಕ್ಯಾಮ್ರಾಗೆ ಹಲೋ ಇರೋದಿಲ್ಲ. ವಾಚ್ಮೆನ್ ಮುಂದೆ ಇರ್ತಾರಲ್ಲ, ಅವರು ಮೊದಲೇ ಫೋನ್ ಆಫ್ ಮಾಡಿ ಅಂತ ಹೇಳ್ತಿರ್ತಾರೆ. ಆದರೂ ತುಂಬ ಜನ ವಿಡಿಯೋ ಮಾಡ್ತಾಯಿದ್ರು. ನಾನು ಚಿಕ್ಕದಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲಿ. ಅದಾದಮೇಲೆ ಅಲ್ಲೂ ಸಹ ಎಲ್ಲ ದರ್ಶನ ಮಾಡಿಬಿಟ್ಟು ಅಲ್ಲಿಂದ ಕೆಳಗಡೆ ಎಲ್ಲ ಬುಕ್ಸ್, ಕೆಲವೊಂದು ಭಗವದ್ಗೀತೆ ಬುಕ್ಸ್ಗಳು ಮತ್ತು ಕೆಲವೊಂದು ಸ್ಟೋರಿ ಬುಕ್ಸ್ಗಳು ಎಲ್ಲ ಇತ್ತು. ಅದನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ನೆಕ್ಸ್ಟ್ ನಾವು ಓರಿಯನ್ ಮಾಲ್ಗೆ ಬಂದ್ವಿ. ಅಲ್ಲಿ ಇಸ್ಕಾನಲ್ಲಿ ಪ್ರಸಾದನೂ ಸಹ ಇತ್ತು. ಪೊಂಗಲೆಲ್ಲ ತಿಂದ್ಬಿಟ್ಟು ಓರಿಯನ್ ಮಾಲ್ಗೆ ಬಂದುಬಿಟ್ಟು ಓರಿಯನ್ ಮಾಲೆಲ್ಲ ಸ್ವಲ್ಪ ಸುತ್ತಾಡಿಸ್ಕೊಂಡ್ಬಿಟ್ಟು ಹಾಗೆ ಮೇಲೆ ಲಾಸ್ಟ್ ಫ್ಲೋರಲ್ಲಿ ಆಟ ಆಡೋದಿದೆ ಮಕ್ಕಳದು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಆಟ ಆಡಿಸ್ಕೊಂಡು ಮಕ್ಕಳನ್ನ ಜಾನ್ವಿನೂ ಸ್ವಲ್ಪ ಆಟ ಆಡಿಸ್ಕೊಂಡ್ಬಿಟ್ಟು ಟೈಮ್ ಝೋನ್ ಅಂತ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡಿಗೆ ನಾವು ರೀಚಾರ್ಜ್ ಮಾಡಿಸ್ಕೋಬೇಕು. ರೀಚಾರ್ಜ್ ಮಾಡಿಬಿಟ್ಟು ಆಮೇಲೆ ಇದು ಯಾವುದು ಆಟ ಆಡಬೇಕಾ ನಾವು ಅದಕ್ಕೆ ಕಾರ್ಡನ್ನ ಸ್ವೀಪ್ ಮಾಡಿ ಆಡೋವಂಥದ್ದು. ಟೈಮ್ ಝೋನ್ ಇಲ್ಲೇ ಆಡಬೇಕು ಕಾರ್ಡ್ ತೊಗೊಂಡು ಅಂತ ಏನಿಲ್ಲ. ಇದಲ್ಲದೇ ಮತ್ತು ಯಾವುದೇ ಮಾಲು ಅಥವಾ ಮಾಲಲ್ಲಿ ಅಥವಾ ಬೇರೆ ಎಲ್ಲಾದರೂ ಟೈಮ್ ಝೋನ್ ಇತ್ತು ಅಂದರೆ ಅಲ್ಲೆಲ್ಲ ಈ ಕಾರ್ಡನ್ನು ಉಪಯೋಗಿಸ್ಬಿಟ್ಟು ಆಡಬಹುದು. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಚಿಕ್ಕ ಪುಟ್ಟದ್ದು ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಹಾಗೆ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಿಸಿಲಂತೂ ತುಂಬಾ ಇತ್ತು. ಮತ್ತು ಎಷ್ಟೊತ್ತಿಗೆ ಬೇಗ ಮನೆಗೆ ಬಂದುಬಿಡ್ತೀವಿ ಅಂತ ಅನಿಸ್ತಾ ಇತ್ತು. ಅಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್. ಇಷ್ಟೆಲ್ಲ ಸುತ್ತೋಡ್ಕೊಂಡ್ಬಿಟ್ಟು ಸಂಜೆ ಸಂಜೆ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ನಾವು. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್. ತುಂಬ ಬಿಸಿಲಿರೋದ್ರಿಂದ ಮತ್ತೆ ಎಲ್ಲೂ ನಾವು ಆಚೆ ಸುತ್ತಾಡೋಕ್ಕೆ ಹೋಗಲಿಲ್ಲ. ಮಕ್ಕಳು ತುಂಬ ದಿವಸದಿಂದ ಮನೇಲಿದ್ದರು ಅಂತೇಳಿ, ಹಾಗೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಹಾಗೆ ಕರ್ಕೊಂಡು ಹೋಗಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಮತ್ತೆ ಸಿಗುವ.